ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ. ಹರಿ ಓಂ. ವೃಂದಾವನೇ ಮದನಮೋಹನದೇಹಭಾಜಂ ಮಂದಾರಮಾಲ್ಯಕೃತಪೂಜಕವಾದಿರಾಜಂ ನಂದಾದಿಪಾರ್ಷದಗಣೈರ್ನುತದೇವರಾಜಂ ವಂದೇ ನಿಶಂ ಮಮ ಹೃದಯ ಸ್ಥಯಾಸ್ಯ ರಾಜಂ. ವೃಂದಾವನೇ ಮದನಮರ್ದನರುದ್ರಹೃದ್ಯಂ ಸದ್ಭಿಪ್ರವಂದಿತಪದಂ ಮದನಾಭಿರಾಮಂ ವೃಂದಾರಕೇಂದ್ರಮರುದಂ ಶಸುಮರ್ದಿತಾಂಗಂ ರಕ್ಷೋವಿದಾರ್ಯವರದಂ ಪ್ರಣಮಾಮಿ ರಾಮಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಕಾಮಧೇನುರಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೋ ವಾದಿರಾಜ ಶ್ರೀಪಾದೋಭೀಷ್ಟದಸ್ಸತಾಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಲ್ಲಕ್ಷ್ಮೀನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತದಶಾಕೃತೇಃ. ರಾಘವೇಂದ್ರ ಗುರುಸಾರ್ವಭೌಮರ ಅದ್ಭುತವಾದ ಜೀವನ ಚರಿತ್ರೆಯನ್ನು ಸೆರೆಹಿಡಿಯುವ ಅಧಿಕೃತ ಗ್ರಂಥ ಅದು ಶ್ರೀ ರಾಘವೇಂದ್ರ ವಿಜಯ. ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಅಕ್ಕನ ಮಗನೇ ಆದ ಶ್ರೀ ನಾರಾಯಣಾಚಾರ್ಯರು ರಚನೆ ಮಾಡಿದ ದಿವ್ಯವಾಗಿರತಕ್ಕಂತಹ ಕಾವ್ಯ ಅದು ಶ್ರೀ ರಾಘವೇಂದ್ರ ವಿಜಯ. ಯಾವ ಶ್ರೀಮತ್ ಸುಮಧ್ವ ವಿಜಯಕ್ಕೆ ಸರಿಸಮಾನವಾಗಿ ಆಗತಕ್ಕಂಥದ್ದು ಬೇಡ ಅನ್ನುವುದು ರಾಘವೇಂದ್ರ ಸ್ವಾಮಿಗಳವರ ಆಶಯ. ಆದ್ದರಿಂದ ನಾರಾಯಣಾಚಾರ್ಯರು ವಾಸ್ತವಿಕವಾಗಿ 16 ಸರ್ಗರೂಪವಾದ ಶ್ರೀ ರಾಘವೇಂದ್ರ ವಿಜಯವನ್ನು ರಚನೆ ಮಾಡಿ ತೋರಿಸಿದಾಗ ರಾಘವೇಂದ್ರ ಗುರು ಸಾರ್ವಭೌಮರು ಆ ಕಾವ್ಯ ರಚನೆಯ ಸರ್ಗ ಏನಿದೆಯಲ್ಲ ಆ ಸರ್ಗರೂಪದಲ್ಲಿಯೂ ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನು ಹೇಳತಕ್ಕಂತಹ ಮಧ್ವ ವಿಜಯಕ್ಕೆ ಸಮಾನವಾಗುವುದು ಬೇಡ. ಬರೀ ತಾವಲ್ಲ, ತಮ್ಮ ಜೀವನ ಚರಿತ್ರೆಯನ್ನು ಹೇಳತಕ್ಕಂತಹ ಶ್ರೀ ರಾಘವೇಂದ್ರ ವಿಜಯ ಏನಿದೆ ಆ ಗ್ರಂಥ ಸುಮಧ್ವ ವಿಜಯಕ್ಕೆ ಅಂದರೆ ಮಧ್ವಾಚಾರ್ಯರಿಗಲ್ಲ, ಮತ್ತೀಗ ಮಧ್ವಾಚಾರ್ಯರ ಚರಿತ್ರೆಯನ್ನು ಹೇಳತಕ್ಕಂಥ ಮಧ್ವ ವಿಜಯಕ್ಕೂ ಸಮಾನವಾಗುವುದು ಬೇಡ ಅಂತನ್ನುವ ಒಂದು ದಾಸತನದ ಒಂದು ಮನೋಭಾವ. ಅಂದರೆ ಮಧ್ವಾಚಾರ್ಯರ ದಾಸರು ನಾವು, ಮಧ್ವಾಚಾರ್ಯರ ಅನುಚರರು, ಅವರ ಪರಂಪರೆಯಲ್ಲಿ ಬಂದವರು. ಈ ರೀತಿಯಾಗಿರತಕ್ಕಂತಹ ಒಂದು ಗುಣ, ಒಂದು ಸ್ವಭಾವ ಅದು ರಾಘವೇಂದ್ರ ಗುರು ಸಾರ್ವಭೌಮರಲ್ಲಿ ನಾವು ನೋಡತಕ್ಕವರಾಗುತ್ತೇವೆ. ವಿಶಿಷ್ಟವಾದ ಸ್ವಭಾವ ಶ್ರೀಮದ್ ಆಚಾರ್ಯರಲ್ಲಿ ಅಂಥ ಒಂದು ಭಕ್ತಿ. ಆ ಪರಂಪರೆಯಲ್ಲಿ ಅದಕ್ಕೆ ಗುರುಗುಣಸ್ತವನದಲ್ಲಿ ಹೇಳ್ತಾರೆ, ಸಾಕ್ಷಾತ್ ಯಾವ ಮಧ್ವಾಚಾರ್ಯರು ಭಾರತೀ ದೇವಿಯರು ಅಂದುಕೊಂಡ್ರಂತೆ, ನನ್ನ ಗಂಡನ ಒಂದು ಪರಂಪರೆ ಏನಿದೆಯಲ್ಲ ಮಧ್ವಾಚಾರ್ಯರ ಪರಂಪರೆಗೆ, ಈ ಪರಂಪರೆಯಲ್ಲಿ ಅಧಿಷ್ಠಿತರಾಗಬೇಕು ಅಂದರೆ ಅದು ವೆಂಕಟನಾಥರೇ ಆಗಬೇಕು ಅಂತ ತಾನು ಆ ಭಾರತೀ ದೇವಿಯರ ಒಂದು ಕರುಣೆಯಿಂದ ಅದಕ್ಕೆ ಅನುಮಧ್ವ ವಿಜಯಕ್ಕೆ ವ್ಯಾಖ್ಯಾನ ರಚನೆ ಮಾಡಿದ್ದನ್ನು ನೋಡಿ ಸಂತೋಷದಿಂದ ಸ್ವೇಪದೆ ಅಭ್ಯಸಿಂಚತ್ ಎಂಬುದಾಗಿ ಹೇಳ್ತಾರೆ. ಶ್ರೀಮದ್ ಆಚಾರ್ಯರು ತಮ್ಮ ಪರಂಪರೆಯಲ್ಲಿ, ತಮ್ಮ ಸಂಸ್ಥಾನದಲ್ಲಿ, ತಮ್ಮ ಪೀಠ ಪರಂಪರೆಯಲ್ಲಿ ತಾವು ರಾಘವೇಂದ್ರ ಗುರು ಸಾರ್ವಭೌಮರನ್ನು ಕುಳ್ಳರಿಸಿದರು ಎಂಬುದಾಗಿ ನಾವು ಕೇಳತಕ್ಕಂತಹವರಾಗುತ್ತೇವೆ. ಇಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಚರಿತ್ರೆಯನ್ನು ಸಾರಿ ಹೇಳತಕ್ಕಂತಹ ಅಧಿಕೃತ ಗ್ರಂಥ ಅದು ಶ್ರೀ ರಾಘವೇಂದ್ರ ವಿಜಯ. ರಾಘವೇಂದ್ರ ಸ್ವಾಮಿಗಳವರೇ ನೋಡಿ ಇದನ್ನು ಮೆಚ್ಚಿ ಇದನ್ನು ಒಪ್ಪಿಗೆ ಕೊಟ್ಟಿರ್ತಕ್ಕಂತಹ ಗ್ರಂಥ ಇದು. ನೋಡಿ, ನಾವು ರಾಯರ ಚರಿತ್ರೆಯಲ್ಲಿ ನೋಡುತ್ತೇವೆ, ರಾಘವೇಂದ್ರ ಸ್ತೋತ್ರವೂ ಅಷ್ಟೇ ಮಹತ್ವಪೂರ್ಣವಾದದ್ದು. ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿ ಪಾರಾ ಕಾಮಾರಿ ವಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಎನ್ನುವ ಆ ವಾಗ್ಗಂಗೆ ಏನಿದೆಯಲ್ಲ ಅಪ್ಪಣ್ಣಾಚಾರ್ಯರ ಮಾತಿನಿಂದ ಬಂದಿರತಕ್ಕಂಥದ್ದು ರಾಘವೇಂದ್ರ ಸ್ತೋತ್ರ. ಆ ರಾಘವೇಂದ್ರ ಸ್ತೋತ್ರಕ್ಕೂ ರಾಘವೇಂದ್ರ ಪ್ರಭುಗಳು ಸಾಕ್ಷಿ ಹಯಾಸ್ಯೋತ್ರಹಿ ಎಂಬುದಾಗಿ ಅದಕ್ಕೂ ಕೂಡ ಆ ಅಂಕನವನ್ನು ಮಾಡತಕ್ಕವರಾಗಿದ್ದಾರೆ, ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ಒಪ್ಪಿಗೆಯ ಮುದ್ರೆಯನ್ನು ಕೊಟ್ಟಿದ್ದಾರೆ. ಹಾಗೆ ರಾಘವೇಂದ್ರ ವಿಜಯಕ್ಕೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ನೋಡಿ ಅದಕ್ಕೆ ಹಾರೈಸಿರತಕ್ಕವರಾಗಿ ಚರಿತ್ರೆ ಅಧಿಕೃತವಾದದ್ದು ಎಂಬುದಾಗಿ ರಾಘವೇಂದ್ರ ಸ್ವಾಮಿಗಳವರೇ ಹೇಳಿದ್ದು ಅಂತ ನಾವು ಪರಂಪರೆಯಿಂದ ಕೇಳಿಕೊಂಡು ಬಂದಿದ್ದೇವೆ. ಇಂತಹ ಅದ್ಭುತ ಆ ಕಾವ್ಯ ರಾಘವೇಂದ್ರ ವಿಜಯ. ಇದರಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದಲ್ಲಿ ಅವರ ಅವತಾರ ಕಾರ್ಯ, ಅವರ ವಂಶ,
ಅವರ ಹಿಂದಿನ ತಲೆಮಾರಿನ ಒಂದು ಕಥೆ, ಹೀಗೆ ಪರಂಪರೆಯಿಂದ ಹೇಳಿಕೊಂಡು ಬಂದು, ಅಂದರೆ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಪರಂಪರೆ, ರಾಘವೇಂದ್ರ ಸ್ವಾಮಿಗಳವರು ಆಶ್ರಮ ಆದ ಮೇಲೆ, ಅಂದರೆ ಪೀಠಾಧಿಪತ್ಯವನ್ನು ಸ್ವೀಕಾರ ಮಾಡಿದ ಮೇಲೆ ಆ ಪರಂಪರೆ, ಈ ಉಭಯ ರೂಪವಾಗಿರತಕ್ಕಂತಹ ಪರಂಪರೆಯ ವಿವರಣೆಯನ್ನು ಸುಂದರವಾಗಿ ಚಿತ್ರಣ ಮಾಡಿಕೊಡುತ್ತಾರೆ ರಾಘವೇಂದ್ರ ವಿಜಯದಲ್ಲಿ. ಇಂತಹ ಶ್ರೀನಾರಾಯಣಾಚಾರ್ಯರು ಈ ಗ್ರಂಥವನ್ನು ರಚನೆ ಮಾಡುತ್ತಾ ಮಂಗಲಾಚರಣೆಯನ್ನು ಮಾಡುತ್ತಾ ಇದ್ದಾರೆ. ಮಂಗಲಾಚರಣೆಯನ್ನು ಮಾಡುವಾಗ ಸಮಸ್ತ ವಿಘ್ನಗಳ ಪರಿಹಾರಕನಾಗಿರತಕ್ಕಂತಹ ನರಸಿಂಹದೇವರ ಒಂದು ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಆ ನರಸಿಂಹದೇವರ ಸ್ಮರಣೆ ಸಕಲ ವಿಘ್ನವನ್ನೂ ಶಾಂತಿ ಮಾಡತಕ್ಕಂಥದ್ದು ಎಂಬುದಾಗಿ ನಮ್ಮ ಹಿರಿಯರು ಹೇಳಿಕೊಟ್ಟಿರ್ತಕ್ಕಂಥದ್ದು. ಆ ಹಿರಿಯರು ತೋರಿದ ಪಥದಲ್ಲಿಯೇ ನಾರಾಯಣಾಚಾರ್ಯರು ಬರುತ್ತಾ ನರಸಿಂಹದೇವರ ಚಿಂತನೆಯನ್ನು, ನರಸಿಂಹದೇವರ ರೂಪ ಸ್ಮರಣೆಯನ್ನು ಮಾಡತಕ್ಕಂಥ ಮಂಗಲಾಚರಣೆಯನ್ನು ಮಾಡ್ತಾ ಇದ್ದಾರೆ. ಆ ನರಸಿಂಹದೇವರ ಸ್ಮರಣೆ ಎಷ್ಟು ಸುಂದರವಾಗಿ ಮಾಡ್ತಾರೆ ಗೊತ್ತಾ? ಶ್ರೀಮಲ್ ಲಕ್ಷ್ಮೀ ನರಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತ ದಶಾಕೃತೆ. ನೋಡಿ, ಸರ್ವರೂಪೇಶ್ವಭೇದವಾನ್ ಸರ್ವದೇಶೇಶು ಕಾಲೇಶು ಸ ಏಕಃ ಪರಮೇಶ್ವರ ಅಂತನ್ನುವುದು ಶ್ರೀಮನ್ ಮಧ್ವಾಚಾರ್ಯರ ವಾಣಿ. ಅಣುಭಾಷ್ಯದಲ್ಲಿ ಹೇಳ್ತಾರೆ, ಸರ್ವರೂಪೇಶ್ವಭೇದವಾನ್, ಭಗವಂತ 10 ಅವತಾರಗಳು, 24 ಅವತಾರಗಳು, 100, 1000, 10,000 ಎಷ್ಟೇ ರೂಪಗಳನ್ನು ಭಗವಂತ ಸ್ವೀಕಾರ ಮಾಡಿದರೂ ಭಗವಂತನಿಗೂ ಭಗವಂತನ ರೂಪಗಳಿಗೂ ಯಾವುದೇ ರೀತಿಯಾಗಿರತಕ್ಕಂಥ ಭೇದವನ್ನು ಚಿಂತನೆ ಮಾಡಬಾರದು. ಅಷ್ಟೇ ಭಗವಂತನ ಅವಯವಗಳೂ ಅಷ್ಟೇ. ಹಾಗಾದರಲ್ಲಿ ಭೇದಕಾರಿಯಾಗಿರತಕ್ಕಂತಹ ಒಂದು ವಿಶೇಷ ಅನ್ನುವ ವಸ್ತುವನ್ನು ನಾವು ಚಿಂತನೆ ನಡೆಸಬೇಕೇ ಹೊರತು ಭಗವಂತನಿಗೂ ಭಗವಂತನ ಅವಯವಗಳಿಗೂ ಭಗವಂತನಿಗೂ ಭಗವಂತನ ರೂಪಗಳಿಗೂ ಯಾವುದೇ ರೀತಿಯಾಗಿರತಕ್ಕಂತಹ ಭೇದ ಅನ್ನುವುದೇ ಇಲ್ಲ. ಸರ್ವರೂಪೇಶ ಭೇದವಾನ್. ಆದ್ದರಿಂದ ಭಗವಂತನ ಕೂದಲಿಗೆ ಏನು ಸಾಮರ್ಥ್ಯ ಇದೆ ಅದು ಭಗವಂತನಿಗೆ ಇದೆ. ಅದರಿಂದಲೇ ಭಗವಂತನ ಕೃಷ್ಣಕೇಶ, ಕಪ್ಪು ಕೂದಲು ಕಪ್ಪು ಕೇಶ, ಅದೇ ಕೃಷ್ಣನಾಗಿ ಅವತಾರ ಮಾಡಿದ. ಅಲ್ಲಿಗೇನಾಯಿತು? ಕೃಷ್ಣ ಬೇರೆಯಲ್ಲ, ಮಹಾವಿಷ್ಣು ಬೇರೆಯಲ್ಲ. ಭಗವಂತನ ಬಿಳಿಯ ಕೂದಲು, ಬಿಳಿ ಕೇಶ, ಶ್ವೇತಕೇಶ, ಅದೇ ಬಲರಾಮನಾಗಿ ಬಲರಾಮನಲ್ಲಿ ಆವೇಶಾವತಾರವಾಗ್ತಕ್ಕಂಥದ್ದಾಯಿತು. ಆ ಆವೇಶಾವತಾರದಿಂದ ಬಂದಿರತಕ್ಕಂತಹ ಶುಕ್ಲಕೇಶಕ್ಕೂ ಅಂಶ ಅವತಾರದಿಂದ ಬಂದಿರತಕ್ಕಂತಹ ಕೃಷ್ಣಕೇಶಕ್ಕೂ ಭಗವಂತನ ರೂಪಕ್ಕೂ ಯಾವುದೇ ರೀತಿಯಾದ ಭೇದವೂ ಇಲ್ಲ. ಅಂದರೆ ಆ ಭಗವಂತನ ರೂಪಗಳಲ್ಲಿ ಭೇದವಿಲ್ಲ. ಅದು ಹೇಗೋ ಹಾಗೆ ಇಲ್ಲಿ ಆ ವಿಶೇಷವಾದ ಮಧ್ವಾಚಾರ್ಯರ ಮಧ್ವ ಸಿದ್ಧಾಂತದ ಪ್ರಮೇಯವನ್ನು ಈ ಮುಖಾಂತರವಾಗಿ ನಾರಾಯಣಾಚಾರ್ಯರು ಮಂಗಲಾಚರಣೆಯ ಮುಖಾಂತರವಾಗಿ ಮಧ್ವ ಸಿದ್ಧಾಂತದ ಪ್ರಮೇಯವನ್ನು ಸೆರೆ ಹಿಡಿತಾ ಇದ್ದಾರೆ. ಶ್ರೀಮಲ್ ಲಕ್ಷ್ಮೀ ನರಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತ ದಶಾಕೃತೆ. ಯಾವುದದು? ಲಕ್ಷ್ಮೀ ನರಸಿಂಹದೇವರ ಉಗುರು 10 ಅವತಾರಗಳನ್ನು ಸ್ವೀಕಾರ ಮಾಡಿತು. ಲಕ್ಷ್ಮೀ ನರಸಿಂಹದೇವರ ಉಗುರು ಬೇರೆಯಲ್ಲ, ಭಗವಂತನ ರೂಪಗಳು ಬೇರೆಯಲ್ಲ ಅಂತನ್ನುವ ಪ್ರಮೇಯವನ್ನು ಹೇಳ್ತಾ ಇದ್ದಾರೆ. ಆ 10 ಅವತಾರಗಳನ್ನು ಸ್ವೀಕಾರ ಮಾಡಿದ ನರಸಿಂಹದೇವರ ಉಗುರು ಯಾತಕ್ಕೋಸ್ಕರ ಸ್ವೀಕಾರ ಮಾಡಿತು? ಸ್ವಭಕ್ತಾಭೀಷ್ಟದಾನಾಯ. ಯಾವುದೇ ಅವತಾರ ಕಾರ್ಯವನ್ನು ನೋಡಿ ನೀವು, ತನ್ನ ಭಕ್ತರ ಅಭೀಷ್ಟವನ್ನು ಕೊಡುವುದಕ್ಕೋಸ್ಕರವಾಗಿಯೇ ಭಗವಂತ ಒಂದು ರೂಪದಿಂದ ಪ್ರಕಟಗೊಳ್ಳತಕ್ಕವನಾಗಿದ್ದಾನಾದ್ದರಿಂದ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತ ದಶಾಕೃತೆ. 10 ಅವತಾರಗಳನ್ನು ಸ್ವೀಕಾರ ಮಾಡಿದ ನರಸಿಂಹದೇವರ ಉಗುರು ನನ್ನನ್ನು ಕಾಪಾಡಲಿ ಅಂತ ಈ ಪ್ರಕಾರವಾಗಿ ನಾರಾಯಣಾಚಾರ್ಯರು ಸ್ತೋತ್ರವನ್ನು ಮಾಡುತ್ತಾರೆ. ಮುಂದಿನ ಶ್ಲೋಕದಲ್ಲಿ ಒಂದು ನರಸಿಂಹ ರೂಪದ ಚಿಂತನೆಯನ್ನು ನಡೆಸಿದರೆ ಮುಂದಿನ ಶ್ಲೋಕದಲ್ಲಿ ಮಂಗಲಾಚರಣೆಯನ್ನು ಮಾಡುವಾಗ ಕೃಷ್ಣ ರೂಪದ ಚಿಂತನೆಯನ್ನು ನಡೆಸ್ತಾರೆ. ನೋಡಿ, ಇಲ್ಲಿ ಸೊಗಸಾಗಿರತಕ್ಕಂತಹ ವಿವರಣೆಯನ್ನು ನೋಡ್ತಾ ಹೋದರೆ ನರಸಿಂಹದೇವರು ಅವರು ಸಾಕ್ಷಾತ್ತಾಗಿ ಪ್ರಹ್ಲಾದರಾಜರಿಗೆ ಒಲಿದು ಬಂದ ರೂಪ. ಕೃಷ್ಣ ನಮ್ಮ ರಾಯರ ಹಿಂದಿನ ಜನ್ಮವಾಗಿರತಕ್ಕಂತಹ ವ್ಯಾಸರಾಜರಿಗೆ ಒಲಿದು ಬಂದಿರತಕ್ಕಂತಹ ರೂಪ. ವ್ಯಾಸರಾಜರ ಅಂಕಿತ ನಾಮವೇ ಕೃಷ್ಣ. ಆದ್ದರಿಂದ ಮೊದಲನೆಯ ಶ್ಲೋಕ ಮೊದಲನೆಯ ಜನ್ಮಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಪ್ರಹ್ಲಾದರಾಜರಿಗೆ ಒಲಿದು ಬಂದ ನರಸಿಂಹನ ಚಿಂತನೆಯನ್ನು ನಡೆಸಿಕೊಟ್ರೆ, ಎರಡನೆಯ ಶ್ಲೋಕ ವ್ಯಾಸರಾಜರಿಗೆ ಅನುಗ್ರಹ ಮಾಡಿರತಕ್ಕಂತಹ ಕೃಷ್ಣನ ಚಿಂತನೆಯನ್ನು ನಡೆಸಿಕೊಡ್ತಾ ಇದೆ. ಹಾಗಾದರೆ ರಾಘವೇಂದ್ರ ಗುರು ಸಾರ್ವಭೌಮರಿಗೆ ಒಲಿದು ಬಂದ ಮೂಲರಾಮನ ಚಿಂತನೆಯಲ್ಲಿದೆ ಅಂತಂದರೆ ಅದು 2ನೇ ಸರ್ಗದಲ್ಲಿ ಬಹಳ ವಿಸ್ತಾರವಾಗಿ ಮಾಡಿದ್ದಾರೆ. ಅದನ್ನು ನೋಡತಕ್ಕವರಾಗೋಣ. ಪ್ರಕೃತ ಈಗ ಆ 2ನೇ ಶ್ಲೋಕದಲ್ಲಿ ಕೃಷ್ಣನ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ವಸ್ತುಸ್ತುತಂ ಸುರಸ್ತೋಮೈಹಿ ಅಸ್ತು ಶಸ್ತಂ ಮಯಾಸ್ತುತಂ ಮಸ್ತು ಹಸ್ತಂ ಪ್ರಸ್ತುತಾಯ ಶ್ರುತಿಮಸ್ತಕ ವಿಶ್ರುತಂ. ಅದ್ಭುತವಾದ ಚಿಂತನೆ. ಶ್ರುತಿಮಸ್ತಕ ವಿಶ್ರುತಂ ಅಂತಂದರೆ, ಶ್ರುತಿ ಅಂದರೆ ವೇದಗಳು. ಆ ವೇದಗಳಿಗೆ ಮಸ್ತಕ ಶಿರೋಭಾಗದಂತೆ ಇರತಕ್ಕಂತಹ ಉಪನಿಷತ್ತುಗಳಲ್ಲಿ ವಿಶ್ರುತಂ ಪ್ರಖ್ಯಾತನಾದ ವಸ್ತು. ಆ ವಸ್ತು ಎಂಥದ್ದು ಗೊತ್ತೇನು? ಅದಕ್ಕೆ ಹೇಳ್ತಾರೆ ವಸ್ತುಸ್ತುತಂ. ಅದೊಂದು ವಸ್ತು.
ಯಾವುದದು ವಸ್ತು? ಅಲೌಕಿಕವಾದ ವಸ್ತು. ಆದ್ದರಿಂದ ವಸ್ತು ಸ್ತುತಂ ಸುರಸ್ತೋಮೈ, ಅದು ದೇವತಾ ಸಮೂಹಗಳಿಂದ ಸ್ತುತ್ಯವಾಗಿರ್ತಕ್ಕಂತಹ ವಸ್ತು. ಶ್ರುತಿಮಸ್ತಕ ವಿಶ್ರುತಂ, ಉಪನಿಷತ್ತುಗಳಲ್ಲಿ ಪ್ರತಿಪಾದ್ಯವಾಗಿರ್ತಕ್ಕಂತಹ ವಸ್ತು. ಮತ್ತು ಆ ಯಾವ ಲಕ್ಷ್ಮೀದೇವಿಯಿಂದ ಸ್ತುತ್ಯವಾಗಿರತಕ್ಕಂತಹ, ಪ್ರತಿನಿತ್ಯದಲ್ಲಿಯೂ ಲಕ್ಷ್ಮೀದೇವಿಯಿಂದ ಸ್ತೋತ್ರ ಮಾಡಲ್ಪಟ್ಟ ವಸ್ತು. ಅದು ಆ ವಸ್ತು ಹೇಗಿದೆ ಗೊತ್ತೇನು? ಅಲೌಕಿಕವಾದ ವಸ್ತು. ಮಸ್ತು ಹಸ್ತಂ, ಕೈಯಲ್ಲಿ ಕೆನೆಬೆಣ್ಣೆಯನ್ನು ಹಿಡಿದಿದೆ. ಆ ಕೆನೆಬೆಣ್ಣೆಯನ್ನು ಹಿಡಿದಿರತಕ್ಕಂತಹ ಕೃಷ್ಣ ಎನ್ನುವ ಅಲೌಕಿಕ ವಸ್ತುವಿಗೆ ನಮಸ್ಕಾರ ಎಂಬುದಾಗಿ ನಾರಾಯಣಾಚಾರ್ಯರು 2ನೇ ಶ್ಲೋಕದಲ್ಲಿ ಹೇಳ್ತಾರೆ. ಮುಂದೆ ಹೀಗೆ ಮುಂದುವರೆಸಿಕೊಂಡು ಹೋಗ್ತಾ ಮಧ್ವಾಚಾರ್ಯರನ್ನು ಸ್ತೋತ್ರ ಮಾಡುತ್ತಾರೆ. ಶ್ರೀಮದ್ ಆನಂದ ತೀರ್ಥೇಂದು ಭಾಸನಂ ಮಮ ಮಾನಸೆ ಆಶಾಸೆ ಸಾಧು ಶಬ್ದಾರ್ಥ ಸರಿದೀಶಾಭಿವೃದ್ಧಗೆ. ನೋಡಿ, ಆ ಚಂದ್ರ ಏನಿದ್ದಾನೆ, ಚಂದ್ರ ಬಂದಾಗ, ಚಂದ್ರ ಉದಯಿಸಿದಾಗ ಸಮುದ್ರ ಉಕ್ಕಿ ಬರ್ತದೆ. ಹಾಗೆ ನನ್ನಲ್ಲಿರತಕ್ಕಂತಹ ಶಬ್ದ, ಅಲಂಕಾರ, ಕಾವ್ಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಎಲ್ಲ ಪದಗಳು ಕೂಡ ಸಮುದ್ರದಂತೆ ಉಕ್ಕಿ ಬರಬೇಕು ಅಂತಾದರೆ ಪೂರ್ಣ ಚಂದ್ರನ ಉದಯವಾಗಬೇಕು. ಆ ಪೂರ್ಣ ಚಂದ್ರ ಯಾರು ಗೊತ್ತೇನು? ಶ್ರೀಮದ್ ಆನಂದ ತೀರ್ಥೇಂದು ಭಾಸನಂ ಮಮ ಮಾನಸೆ, ನನ್ನ ಮನಸ್ಸಿನಲ್ಲಿ ಮಧ್ವಾಚಾರ್ಯರೆಂಬ ಪೂರ್ಣ ಚಂದ್ರ ಬೆಳಗಲಿ. ಅದರಿಂದ ಆಶಾಸೆ ಸಾಧು ಶಬ್ದಾರ್ಥ ಸರಿದೀಶಾಭಿವೃದ್ಧಗೆ, ಅದರಿಂದ ಸಾಧು ರೂಪವಾಗಿರತಕ್ಕಂತಹ ಶಬ್ದಾರ್ಥಗಳೆಂಬ ಸಮುದ್ರ ಉಕ್ಕಿ ಬರತಕ್ಕಂಥದ್ದಾಗುತ್ತದೆ ಆ ಮಧ್ವಾಚಾರ್ಯರ ಕಾರುಣ್ಯದಿಂದ ಎಂಬುದಾಗಿ ಮಧ್ವಾಚಾರ್ಯರನ್ನು ಸ್ತೋತ್ರ ಮಾಡುತ್ತಾ ಸರಸ್ವತೀ ದೇವಿಯರ ಬಗ್ಗೆ ಹೇಳ್ತಾರೆ. ಶ್ರೀ ರಾಘವೇಂದ್ರ ರತ್ನಾನಾಂ ರಸನಾ ರಂಗ ನರ್ತಕಿ ಅಂತಾರೆ. ರಾಘವೇಂದ್ರ ಸ್ವಾಮಿಗಳವರ ನಾಲಿಗೆಯ ಮೇಲೆ ನಲಿದಾಡುವ ಸರಸ್ವತಿಗೆ, ಇಲೇ ವಾಣಿಯೇ, ಶ್ರೀ ರಾಘವೇಂದ್ರ ರತ್ನಾನಾಂ ರಸನಾ ರಂಗ ನರ್ತಕಿ ಶಬ್ದಾಂಬುದಿ ಶರಜ್ಯೋತ್ಸ್ನಾ ಶರಣಂ ಮಮ ಶಾರದಾ. ಆ ಶಬ್ದಗಳೆಂಬ ಸಮುದ್ರಕ್ಕೆ ಶರತ್ಕಾಲದ ಬೆಳದಿಂಗಳಂತೆ ಇರತಕ್ಕಂತಹ ಸರಸ್ವತೀ ದೇವಿಯರು ನನಗೆ ರಕ್ಷಕಳಾಗಲಿ ಎಂಬುದಾಗಿ ಹೇಳ್ತಾ ಮುಂದೆ ಹೇಳ್ತಾರೆ. ಈ ದೇವತಾರೂಪವಾದ ಸ್ತೋತ್ರವನ್ನು ಮುಗಿಸಿ, ಮಂಗಲಾಚರಣೆಯನ್ನು ಮುಗಿಸಿ ತ್ರಿವಿಕ್ರಮ ಪಂಡಿತರನ್ನು ಸ್ತೋತ್ರ ಮಾಡ್ತಾರೆ. ಯಾವ ಮಾಧ್ವರು ವೈಷ್ಣವರು ಅವಶ್ಯವಾಗಿ ಯಾರ ಸ್ಮರಣೆಯನ್ನು ಮಾಡಲೇಬೇಕೋ, ವಾಯುಸ್ತುತಿಯನ್ನು ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂತಹ ಶ್ರೇಷ್ಠ ಜ್ಞಾನಿಗಳು ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಏನು ಅದ್ಭುತವಾದ ವರ್ಣನೆ! ಕಠಿಣಾಪಿ ಕವಿಶ್ಲಾಘ್ಯ ತ್ರೈವಿಕ್ರಮ ಸರಸ್ವತಿ ಸುವರ್ಣ ಯೋಗ ಸಂದೃಶ್ಯ ವರ ವಜ್ರಮಣಿರಿಯಥ. ವಜ್ರ ಅದು ಬಹಳ ಕಠಿಣರಿ, ಅದು ಪ್ರತ್ಯೇಕವಾಗಿ ಇಟ್ಟರೆ ಅಷ್ಟು ಹೊಳಪು ಬರಲ್ಲ, ಅಷ್ಟು ಅದರ ಹೊಳಪು ಗೊತ್ತಾಗಲ್ಲ ನಮಗೆ. ಅದನ್ನೇ ನಾವು ಬಂಗಾರದ ಜೊತೆಗೆ ಪೋಣಿಸಿದಾಗ ಫಳ 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 ಹೊಳಿತದೆ. ಹಾಗೆ ತ್ರಿವಿಕ್ರಮ ಪಂಡಿತರ ಮಾತು ಅದು ಅರ್ಥವಾಗುವುದಕ್ಕೆ ಸ್ವಲ್ಪ ವಜ್ರದಂತೆ ಕಠಿಣ. ಆದರೆ ಆ ವಜ್ರ ಜೊತೆಗೆ ಅರ್ಥಾಲಂಕಾರ ಮೊದಲಾಗಿರತಕ್ಕಂತಹ ಉಪಮೆ ಮೊದಲಾದವುಗಳ ಬಂಗಾರದಲ್ಲಿ ಆ ಒಂದು ತ್ರಿವಿಕ್ರಮ ಪಂಡಿತಾಚಾರ್ಯರ ವಾಣಿಯನ್ನು ಪೋಣಿಸಿದಾಗ ಕವಿಶ್ಲಾಘ್ಯ ಅದ್ಭುತವಾಗಿ ಅದು ಕಾಣಿಸ್ತಕ್ಕಂಥದ್ದಾಗುತ್ತದೆ. ಅದನ್ನು ನೋಡಿದಾಗ ಗೊತ್ತಾಗ್ತದೆ ನಮಗೆ. ಶ್ರೀಮದ್ವಿಷ್ಣುವಂಘರನಿಷ್ಠಾತಿ ಗುಣಗುರುತಮ ಶ್ರೀಮದ್ ಆನಂದ ತೀರ್ಥ. ಆ ಮಾತುಗಳನ್ನು ನಾವು ಸ್ತೋತ್ರ ಮಾಡ್ತಾ ಇದ್ದಾರೆ, ವಾಯುಸ್ತುತಿಯನ್ನು, ವಿಶೇಷವಾದ ಆನಂದ ನಮಗೆ ಸಿಗುತ್ತದೆ ಅಂತಂದರೆ ಅದನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಕಠಿಣಾಪಿ ಕವಿಶ್ಲಾಘ್ಯ ಎಂಬುದಾಗಿ. ಅಷ್ಟೇ ಅಲ್ಲದೇನೆ ನಾರಾಯಣ ಪಂಡಿತರ ಬಗ್ಗೆ ಹೇಳ್ತಾರೆ. ಅಂದರೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳಾದ ನಾರಾಯಣ ಪಂಡಿತಾಚಾರ್ಯರ ಬಗ್ಗೆ ಸುಂದರವಾಗಿರತಕ್ಕಂತಹ ಮಧ್ವ ವಿಜಯವನ್ನು ಜಗತ್ತಿಗೆ ಕೊಟ್ಟ ಮಹಾನುಭಾವರು. ಅವರ ಬಗ್ಗೆ ಹೇಳ್ತಾರೆ. ವಾಣಿ ಪಾಣಿ ತಲಾಸಕ್ತ ವೀಣಾರವ ವಿಡಂಬಿನಿ ನಾನಾ ಪ್ರಬಂಧ ಚತುರ ಭಾತಿ ನಾರಾಯಣಾರ್ಯ ಗೀಹಿ. ಗೀ ಅಂದರೆ ಮಾತುಗಳು. ನಾರಾಯಣ ಪಂಡಿತರ ಮಾತುಗಳು ಹೇಗಿದೆ ಗೊತ್ತೇನು? ಅದು ವಾಣಿ ಪಾಣಿ ತಲಾಸಕ್ತ ವೀಣಾರವ ವಿಡಂಬಿನಿ. ಯಾವ ಸಾಕ್ಷಾತ್ ಸರಸ್ವತಿ ದೇವಿಯರು ಕೈಯಲ್ಲಿ ಹಿಡಿದುಕೊಂಡಿರತಕ್ಕಂತಹ ವೀಣೆಯ ಝೇಂಕಾರದ ಧ್ವನಿ ಯಾವುದ ರೀತಿಯಲ್ಲಿ ಹೊರಹೊಮ್ಮತಕ್ಕಂಥದ್ದಾಗಿದೆಯೋ ಅದನ್ನು ಅನುಸರಿಸುವಂತೆ ಏನು ಸುಂದರವಾದ ಆ ನಾರಾಯಣ ಪಂಡಿತರ ಮಾತುಗಳು. ಸರಸ್ವತೀ ದೇವಿಯರ ವೀಣೆಯ ಧ್ವನಿಯನ್ನು ಅನುಕರಿಸುವ ಆ ಸೊಗಸಾದ ವಾಣಿ ನಾರಾಯಣ ಪಂಡಿತಾಚಾರ್ಯರ ವಾಣಿ. ಅದನ್ನು ನೋಡಿದಾಗ ಗೊತ್ತಾಗ್ತದೆ. ಅದಕ್ಕೆ ಹೇಳ್ತಾರೆ ಮಧ್ವವಿಜಯದಲ್ಲಿ ಒಂದೊಂದು ಮಾತುಗಳನ್ನು ಕೂಡ ನಾವು ನೋಡ್ತಾ ಇದ್ದರೆ ಹೇಳ್ತಾರೆ. ಮಧ್ವವಿಜಯದಲ್ಲಿ ಹೇಗಿದ್ದರು ಶ್ರೀಮದ್ ಆಚಾರ್ಯರು? ಕನಕಾತುಲ ತಾಳ ಸನ್ನಿಭ ಕಮಲಾಕ್ಷೋ ವಿಮಲೆಂದು ಸನ್ಮುಖ ಅಂತ ಶ್ರೀಮದ್ ಆಚಾರ್ಯರನ್ನು ಸ್ತೋತ್ರ ಮಾಡುತ್ತಾರೆ. ಅವರು ವರ್ಣನೆ ಮಾಡುವ ಚಾತುರ್ಯವೇ ಅದ್ಭುತವಾದದ್ದು.
3 ಲೋಕಗಳನ್ನು ರಕ್ಷಣೆ ಮಾಡುವ ವಾಯುದೇವರನ್ನು ರಕ್ಷಣೆ ಮಾಡಬೇಕು ಅಂತ ಒಂದು ಪುಟ್ಟ ಮಗುವನ್ನು ಇಟ್ಟು ಹೋದ್ಲು ಅವರ ತಾಯಿ ಅಂತ. ಹೀಗೆ ಆ ಅಲಂಕಾರಬದ್ಧವಾಗಿರತಕ್ಕಂತಹ ಮಾತುಗಳು ನಾರಾಯಣ ಪಂಡಿತರ ಮಾತುಗಳು ಎಂಬುದಾಗಿ ನಾವು ನೋಡ್ತೇವೆ. ಅಷ್ಟೇ ಅಲ್ಲದೇನೆ ಇನ್ನು ಮುಂದಕ್ಕೆ ನಾರಾಯಣ ಪಂಡಿತರನ್ನು ಸ್ತೋತ್ರ ಮಾಡಿದ ಮೇಲೆ ಆ ಒಂದು ಕಾಲಾನುಕ್ರಮದಲ್ಲಿ ಒಬ್ಬ ಮಹಾನುಭಾವರ ಮಾತನ್ನು ವರ್ಣನೆ ಮಾಡುತ್ತಾರೆ. ಅದನ್ನು ಎಷ್ಟು ಸುಂದರವಾಗಿ ವರ್ಣನೆ ಮಾಡುತ್ತಾರೆ ನೋಡಿ. ದೇವಲೋಕದಲ್ಲಿ ಮಂದಾರ ಅಂತನ್ನುವ ಒಂದು ವೃಕ್ಷ ಇದೆ. ಎಲ್ಲಿದೆ? ವೃಂದಾವನದಲ್ಲಿದೆ. ಅಲ್ಲಿರುವ ಮಂದಾರ ಎನ್ನುವ ವೃಕ್ಷಕ್ಕೆ ಒಬ್ಬಳ ತಂಗಿ ಏನಾದರೂ ಇದ್ದಾಳೇನೋ ಅಂತ ಒಂದು ಪ್ರಶ್ನೆ ಬಂದರೆ, ಹೌದ್ರಿ ತಂಗಿ ಇದ್ದಾಳೆ. ಇಲ್ಲ ನೋಡಿಲ್ವಲ್ಲ ನಾವು, ಆ ಮಂದಾರ ವೃಕ್ಷಕ್ಕೆ ತಂಗಿ ಇದ್ದಿದ್ದು ನಮಗೇನು ಪ್ರಸಿದ್ಧಿ ಇಲ್ವಲ್ಲ. ಇಲ್ಲ, ಇದೆ. ಯಾರದು? ಹೇಳ್ತಾರೆ, ವೃಂದಾರವನ ಮಂದಾರ ಮಕರಂದ ಸಹೋದರಿ ವಿಶ್ರುತ ವಿಜಯಂ ದದ್ಯಾತ್ ವ್ಯಾಸತೀರ್ಥಾರ್ಯ ಭಾರತಿ. ವ್ಯಾಸರಾಜ ಗುರುಸಾರ್ವಭೌಮರ ಮಾತೆನ್ನುವ ವಾಣಿ ಇದೆಯಲ್ಲ, ಅವಳೇ ಯಾರು ಗೊತ್ತೇನು? ಸಾಕ್ಷಾತ್ತಾಗವ ಮಂದಾರ ಎನ್ನುವ ದೇವ ಪುಷ್ಪಗಳ ರಸಕ್ಕೆ ಒಡಹುಟ್ಟಿರುವ ತಂಗಿಯವಳು ಎಂಬುದಾಗಿ ವರ್ಣನೆ ಮಾಡ್ತಾರೆ. ಅಂದರೆ ವ್ಯಾಸರಾಜರ ಮಾತುಗಳಷ್ಟು ಅದ್ಭುತವಾದದ್ದು ಎಂಬುದಾಗಿ ಸ್ತೋತ್ರ ಮಾಡ್ತಾರೆ. ಅಷ್ಟೇ ಅಲ್ಲದೇನೆ ವ್ಯಾಸ ಸೂತ್ರ ಪದಾರ್ಥೋಪನ್ಯಾಸ ಮಾಕರಣ್ಯ ಮಾನ್ಯಪಿ ವ್ಯಾಸರಾಜಸ್ಯ ಭಜತೆ ದಾಸತಾಂ ಕೋ ನ ಕೋವಿದಃ. ಆ ಮಾತುಗಳ ಒಂದು ಅಭಿಪ್ರಾಯವನ್ನು ಗಮನಿಸಿದಾಗ ವ್ಯಾಸರಾಜರ ಮಹತ್ವ ನಮಗೆ ತಿಳಿಯುತ್ತದೆ. ವ್ಯಾಸ ಸೂತ್ರ ಪದಾರ್ಥೋಪನ್ಯಾಸ ಆಕರಣ್ಯ ಮಾನ್ಯಪಿ. ವ್ಯಾಸ ಅಂದರೆ ವೇದವ್ಯಾಸದೇವರು, ಅವರ ಸೂತ್ರಗಳು, ಅವರ ವೇದವ್ಯಾಸರ ಬ್ರಹ್ಮಸೂತ್ರವೆನ್ನುವ ಪದಗಳ ನಿಗೂಢವಾದ ಗಂಭೀರವಾದ ಅರ್ಥಗಳನ್ನು ಹೊರಹೊಮ್ಮಿಸ್ತಕ್ಕಂತಹ ಗ್ರಂಥ ಅದು ಚಂದ್ರಿಕಾ, ತಾತ್ಪರ್ಯ ಚಂದ್ರಿಕಾ. ಆ ತಾತ್ಪರ್ಯ ಚಂದ್ರಿಕೆಯನ್ನು ಕೇಳಿದಾಗ ಎಂತಹ ಅಹಂಕಾರದಿಂದ ಕೂಡಿದ ವಿದ್ವಾಂಸನಾದರೂ ವ್ಯಾಸರಾಜರ ಶಿಷ್ಯತ್ವವನ್ನು ಹೊಂದದೇ ಇರಲಾರ. ಇದು ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕಾ ಗ್ರಂಥದ ಮಹತ್ವ. ಅದನ್ನು ಓದಿದ್ರೆ ಗೊತ್ತಾಗ್ತದೆ, ಸುಮ್ಮನೆ ನಾವು ಮಾತನಾಡಿದ್ರೆ ಅದರಿಂದ ಏನು ಪ್ರಯೋಜನ. ಅದಕ್ಕೆ ಹೇಳ್ತಾರೆ, ವ್ಯಾಸರಾಜಸ್ಯ ಭಜತೆ ದಾಸತಾಂ ಕೋ ನ ಕೋವಿದಃ ಎಂಬುದಾಗಿ. ದುರಾಗ್ರಹವಿಲ್ಲದೆ, ಆಗ್ರಹವಿಲ್ಲದೆ ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕಾ ಗ್ರಂಥವನ್ನು ನೋಡಿಬಿಟ್ರೆ ವ್ಯಾಸರಾಜರ ಶಿಷ್ಯತ್ವವನ್ನು ವಹಿಸಿಬಿಡ್ತಾನೆ ಇಂತಹ ವಿದ್ವಾಂಸನಾಗಿದ್ದರೂ ಕೂಡ ಎಂಬುದಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಇಂತಹ ವ್ಯಾಸರಾಜರ ಸ್ತೋತ್ರವನ್ನು ಮಾಡಿದ ನಂತರದಲ್ಲಿ ವಿಜಯೇಂದ್ರ ಗುರುಸಾರ್ವಭೌಮರನ್ನು ವರ್ಣನೆ ಮಾಡುತ್ತಾರೆ. ವ್ಯಾಸರಾಜರ ಶಿಷ್ಯರು, ಕುಂಭಕೋಣದಲ್ಲಿ ನೆಲೆನಂತಿರತಕ್ಕಂತಹ ತಪಸ್ವಿಗಳು. ಚತುಷ್ಷಷ್ಟಿಕಲಾ ವಿದ್ಯಾಜುಷೆ ವಿದ್ವನ್ ಮಹೋಮುಷೆ ಜೈಂದ್ರ ಜ್ಯೋತಿಷೆ ಕುರ್ಯಾಂ ವಂದನಾನಿ ಯಶೋಜುಷೆ. ಚತುಷ್ಷಷ್ಟಿಕಲಾ ವಿದ್ಯಾಜುಷೆ ವಿದ್ವನ್ ಮಹೋಮುಷೆ. 64 ಚಾತುರ್ಯೈಕಾಕೃತರ್ಯಶ್ಚತುರಧಿಕ ಶತ ಗ್ರಂಥರತ್ನ ಪ್ರಣೇತ. ವಾದೀಂದ್ರ ತೀರ್ಥರಂತಾರೆ, ಇವತ್ತೇನಾದರೂ ಚತುರತೆ ಅನ್ನುವ ಒಂದು ಗುಣ ವ್ಯಕ್ತಿಯಾಗಿ ನಮ್ಮ ಕಣ್ಣ ಮುಂದೆ ಬಂದು ನಿಂತರೆ ಅದು ವಿಜೇಂದ್ರ ಗುರು ಸಾರ್ವಭೌಮರೇ. ಚಾತುರ್ಯೈಕಾಕೃತಿ ಎಂಬುದಾಗಿ. ಅಷ್ಟೇ ಅಲ್ಲದೇನೆ ಚತುರಧಿಕ ಶತಗ್ರಂಥ ರತ್ನ ಪ್ರಣೇತ, 104 ಗ್ರಂಥಗಳನ್ನು ರಚನೆ ಮಾಡಿದ ಮಹತ್ವ ನಮ್ಮ ವಿಜೇಂದ್ರ ಗುರು ಸಾರ್ವಭೌಮರದ್ದು. ಚತುಷ್ಷಷ್ಟಿಕಲಾ ವಿದ್ಯಾಜುಷೆ ವಿದ್ವನ್ ಮಹೋಮುಷೆ ಜೈಂದ್ರ ಜ್ಯೋತಿಷೆ ಕುರ್ಯಾಂ ವಂದನಾನಿ ಯಶೋಜುಷೆ ಎಂಬುದಾಗಿ ಅವರನ್ನು ವರ್ಣನೆ ಮಾಡಿ ವಿಜೇಂದ್ರ ಗುರು ಸಾರ್ವಭೌಮರ ಶಿಷ್ಯರಾದ ಸುಧೀಂದ್ರರನ್ನು ಸ್ತೋತ್ರ ಮಾಡುತ್ತಾರೆ. ಸುಧೀಂದ್ರ ಯೋಗಿನಂ ಸೇವೆ ಸಾಧು ಸಾತ್ಕೃತ ಸಂಪದಂ ಸಗದ್ಯ ಪದ್ಯ ನಿರ್ಮಾಣ ವಿದ್ಯಾಯಾ ಪರಮಂ ಪದಂ ಎಂಬುದಾಗಿ. ಗದ್ಯ ಪದ್ಯಗಳನ್ನು ನಿರ್ಮಾಣ ಮಾಡಿರುವ ಚಾತುರ್ಯ ಅದು ಸುಧೀಂದ್ರ ತೀರ್ಥರಲ್ಲಿ ಇದೆ. ಆದ್ದರಿಂದಲೇ ಅವರ ಕಾವ್ಯ ರಚನಾ ಶೈಲಿ ಆ ಅದ್ಭುತವಾದ ರೀತಿಯಲ್ಲಿ ಅಲಂಕಾರ ಮಂಜರಿ ಎನ್ನತಕ್ಕಂತಹ ಗ್ರಂಥವನ್ನು ರಚನೆ ಮಾಡಿದ್ದಾಗಿರಬಹುದು, ಭಾಗವತದ 2ನೇ ಸ್ಕಂದ ಮತ್ತು 11ನೇ ಸ್ಕಂದಕ್ಕೆ ಮಾಡಿದ ವ್ಯಾಖ್ಯಾನ ಆಗಿರಬಹುದು. ಗದ್ಯ ಪದ್ಯ ನಿರ್ಮಾಣ ಈ ನಿರ್ಮಾಣ ಮಾಡುವುದರಲ್ಲಿ ಚಾಕಚಕ್ಯತೆಯನ್ನು ಇರತಕ್ಕಂತಹ ಸುಧೀಂದ್ರ ತೀರ್ಥರನ್ನು ನಾನು ಸ್ಮರಣೆ ಮಾಡ್ತೇನೆ, ಭಜಿಸ್ತೇನೆ ಎಂಬುದಾಗಿ ವರ್ಣನೆ ಮಾಡ್ತಾ ಈಗ ರಾಯರನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೌ. ರಾಘವೇಂದ್ರ ಸ್ವಾಮಿಗಳವರು ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ. ರಾಘವೇಂದ್ರ ಸ್ವಾಮಿಗಳವರ ಪಾದ ಕಮಲಗಳಿಗೆ ನಮಸ್ಕಾರಗಳು. ಅವರು ಎಂಥವರು ಗೊತ್ತೇನು? ಕಾಮಿತಾಶೇಷ ಕಲ್ಯಾಣ. ಯಾರು ಯಾವುದನ್ನು ಬಯಸ್ತಾರೋ ಎಲ್ಲವನ್ನೂ ಸುರಿಸುವ ಕಾಮಧೇನು ಕಲನಾ ಕಲ್ಪಪಾದಪೌ.
ಕಲ್ಪವೃಕ್ಷ, ಕಾಮಧೇನು ಕಲ್ಪವೃಕ್ಷ ಅನ್ನುವ ವಿಶೇಷಣ ಸ್ವೀಕಾರ ಮಾಡಿದ ಮಹಾತ್ಮರು, ಮಹಾನುಭಾವರು ರಾಘವೇಂದ್ರ ಗುರು ಸಾರ್ವಭೌಮರು. ಬಯಸಿದ್ದನ್ನು ಕೊಡುವ ಕರುಣಿಗಳು ನಮ್ಮ ರಾಯರು ಎಂಬುದಾಗಿ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಇಂತಹ ರಾಯರನ್ನೇ ವರ್ಣನೆ ಮಾಡುವ ಗ್ರಂಥ ಇದು. ಆ ರಾಯರು ಅವರನ್ನು ವರ್ಣನೆ ಮಾಡುವಾಗ ಬರೀ ಅವರನ್ನು ಮಾತ್ರ ಸ್ಮರಣೆಗೆ ತಂದುಕೊಡುವುದಿಲ್ಲ, ಬೇರೆ ಅನೇಕ ಜ್ಞಾನಿಗಳನ್ನೂ ಸ್ಮರಣೆಗೆ ತಂದುಕೊಡುತ್ತಾರೆ ಎನ್ನುವುದಕ್ಕೆ ಒಂದು ಉದಾಹರಣೆಯನ್ನು ಕೊಡುತ್ತಾರೆ. ಮುಹುಸ್ಮಾರೀತ ವಾಲ್ಮೀಕಿಂ ಪುನಸ್ತಂ ನೌಮಿದೇಶಿಕಂ ಯೋ ವಿಸ್ತೀರ್ಣಾಂ ರಾಮಕಥಾಂ ಸ್ರಗ್ಧರಾಭಿಃ ಸಮಗ್ರಹೀತ್. ರಾಘವೇಂದ್ರ ಗುರು ಸಾರ್ವಭೌಮರು ಆ 24,000 ಗ್ರಂಥದಿಂದ ಕೂಡಿದ ರಾಮಾಯಣ, ವಾಲ್ಮೀಕಿಗಳಿಂದ ರಚಿತವಾದ ರಾಮಾಯಣವನ್ನು 11 ಶ್ಲೋಕದಲ್ಲಿ ಶ್ರೀರಾಮಚಾರಿತ್ರ ಮಂಜರಿ ಎಂಬುದಾಗಿ ಸಂಗ್ರಹ ಮಾಡಿ ಪ್ರಪಂಚಕ್ಕೆ ಕೊಟ್ಟರಲ್ಲ, ಮತ್ತೆ 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 ವಾಲ್ಮೀಕಿಗಳ ಸ್ಮರಣೆಯನ್ನು ತಂದುಕೊಡತಕ್ಕಂತಹ ರಾಘವೇಂದ್ರ ಗುರು ಸಾರ್ವಭೌಮರ ರಚನಾ ಚಾತುರ್ಯ ಅದ್ಭುತವಾದದ್ದು ಎಂಬುದಾಗಿ ಸ್ತೋತ್ರ ಮಾಡುತ್ತಾ, ರಾಯರ ಮಹಿಮೆ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಗನಾಗತೆ ರಾಜ ರಾಜಾಗತೆ ರಿಕ್ತೋ ರಾಘವೇಂದ್ರಂ ತಮಾಶ್ವರೆಗೆ. ಯಾರ ಪ್ರಸಾದದಿಂದ, ಯಾರ ಅನುಗ್ರಹದಿಂದ ಮೂಕನೂ ಕೂಡ ವಾಗ್ಮಿ ಆಗ್ತಾನೋ, ಮಾತೇ ಬರೆದಿರುವವ ಒಳ್ಳೆ ಮಾತುಗಾರನಾಗ್ತಾನೋ, ಕಡು ಬಡವ, ಅತ್ಯಂತ ಬಡವನಾದವ ಯಾರ ಅನುಗ್ರಹ ಮಾತ್ರದಿಂದಲೇ ಮಹಾಶ್ರೀಮಂತನಾಗ್ತಕ್ಕಂತಹವನಾಗ್ತಾನೋ, ಎಂಥ ವಾಗ್ಮಿ ಆಗ್ತಾನೆ. ಶೇಷನನ್ನು ಹೋಲಿಸ್ತಾರೆ. ಮುಕುಂದ ಶಯನಾಗತೆ ರಾಜ ರಾಜಾಗತೆ ರಿಕ್ತ ಬಡವನು ರಾಯರ ಕಾರುಣ್ಯದಿಂದ ಮಹಾಶ್ರೀಮಂತನಾಗ್ತಕ್ಕಂಥವನಾಗುತ್ತಾನೆ. ಇಂತಹ ರಾಘವೇಂದ್ರ ಸ್ವಾಮಿಗಳವರನ್ನು ಆಶ್ರಯಿಸ್ತೇನೆ ಅಂದ್ರೆ ಅಂತಹ ಮಹಿಮೆ ನಮ್ಮ ರಾಯರಲ್ಲಿದೆ ಎಂಬುದಾಗಿ ಸ್ತೋತ್ರ ಮಾಡುತ್ತಾ, ಇನ್ನು ಮುಂದಕ್ಕೆ ಅವರ ತಂದೆಗಳನ್ನು ಕೂಡ, ನಾರಾಯಣಾಚಾರ್ಯರ ತಂದೆಯರನ್ನು ಕೂಡ, ಲಕ್ಷ್ಮೀ ನರಸಿಂಹಾಚಾರ್ಯರನ್ನು ಕೂಡ ಸ್ತೋತ್ರ ಮಾಡಿ, ಈ ಗ್ರಂಥ ಇದು ಬಹಳ ಅದ್ಭುತವಾಗಿರತಕ್ಕಂತಹ ಗ್ರಂಥ. ಗುರುಪಾದ ರಜಸ್ಸಂಗಾತ್ ವಿಮಲಂ ಕವನಂ ಮಮ ಕಲುಷಂ ವಾರಿ ಕತಕರಜಸ ಕಿಂನ ನಿರ್ಮಲಂ. ಈ ನನ್ನ ಕವಿತೆ ಅನ್ನತಕ್ಕಂಥದ್ದು ಬಹಳ ಸುಂದರವಾಗಿರತಕ್ಕಂತಹ ಕವಿತೆ. ಯಾಕೆ ಗೊತ್ತೇನು? ರಾಘವೇಂದ್ರ ಸ್ವಾಮಿಗಳವರ ಪಾದ ಕಣದ ಒಂದು ಧೂಳಿನ ಸಂಬಂಧದಿಂದ ನನ್ನ ಕವಿತೆ ನಿರ್ಮಲವಾಗಿದೆ. ಅಂದರೆ ನಾವು ಒಂದು ನೀರು ನಿರ್ಮಲವಾಗಬೇಕು ಅಂದ್ರೆ ಅಲ್ಲಿ ಸ್ಫಟಿಕ ಹಾಕ್ತೀವಿ ನೋಡಿ, ಸ್ಫಟಿಕ ಹಾಕಿದಾಗ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅಂತ ಕರಿತೀವಿ. ಆಗ ನೀರು ಶುಭ್ರ ಆಗಬೇಕು. ಹಾಗೆ ನನ್ನ ಈ ಕಾವ್ಯ ಶುಭ್ರವಾಗಬೇಕು ಅಂದರೆ ರಾಘವೇಂದ್ರ ಸ್ವಾಮಿಗಳವರ ಪಾದ ಕಣವೇ, ಧೂಳಿನ ಕಣವೇ ಈ ಕಾವ್ಯವನ್ನು ಶುದ್ಧಿ ಮಾಡುತ್ತೆ. ಒಂದು ಕಾವ್ಯವನ್ನೇ ಶುದ್ಧಿ ಮಾಡುವ ರಾಘವೇಂದ್ರ ಸ್ವಾಮಿಗಳವರ ಮೃತ್ತಿಕೆ, ರಾಘವೇಂದ್ರ ಸ್ವಾಮಿಗಳವರ ಪಾದೋದಕ ಒಂದು ಕಾವ್ಯವನ್ನೇ, ಜಡರೂಪವಾಗಿರತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಕಾವ್ಯವನ್ನು ಹೀಗೆ ವರ್ಣನೆ ಮಾಡ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳವರನ್ನು ವರ್ಣನೆ ಮಾಡಬೇಕು ಅಂತಂದರೆ ಇದು ಎಂಥ ಅದ್ಭುತವಾದ ಕಾವ್ಯ, ಅಷ್ಟು ಶುದ್ಧವಾಗತ್ತೆ ಅಂತನಬೇಕಾದರೆ ನಮ್ಮನ್ನು ನಾವು ಅದು ರಾಘವೇಂದ್ರ ಸ್ವಾಮಿಗಳವರ ಪಾದೋದಕವನ್ನು ಸ್ವೀಕಾರ ಮಾಡಿದರೆ ಈ ದೇಹ ಎಷ್ಟು ಶುದ್ಧವಾಗಬಹುದು ಅಂತನ್ನುವುದನ್ನು ನಾವು ಸ್ಮರಣೆಗೆ ತಂದುಕೊಳ್ಳಬಹುದು. ಆದ್ದರಿಂದ ಇಲ್ಲೇನಾಗಿದೆ, ಕಾವ್ಯೇ ಗವೇಷತೆ ಕಶ್ಚಿತ್ ದೋಷಮೇವ ಗುಣಂಪರಃ ಪಿಚುಮಂದಂ ಯಥಾ ಕಾಕಃ ಪಿಕಶ್ಚುತಲತಾಂ ಯಥಾ ಎಂಬುದಾಗಿ ಒಂದು ಲೋಕೋಕ್ತಿಯನ್ನು ಕೊಡುತ್ತಾರೆ. ಹೇಗೆ ಕಾಗೆ ಅನ್ನತಕ್ಕಂಥದ್ದು ಯಾವಾಗಲೂ ಬೇವಿನ ಹಣ್ಣನ್ನೇ ಹುಡುಕತ್ತೋ, ಕೋಗಿಲೆ ಯಾವಾಗಲೂ ಮಾವಿನ ಬಳ್ಳಿಯನ್ನೇ ಹುಡುಕ್ತದೋ, ಹಾಗೆ ಯಾವನೋ ಒಬ್ಬ ಯಾವಾಗಲೂ ಯಾವುದೇ ಒಂದು ಕಾವ್ಯ ಆಗಲಿ, ಇದು ಯಾವುದೇ ಒಂದು ವಿಷಯ ಆಗಲಿ, ಅದರ ದೋಷವನ್ನೇ ಹುಡುಕ್ತಾನೆ. ಯಾಕೆ ಅಂದರೆ ಅವನ ಕಾಗೆ ಅಂತ ಅರ್ಥ. ಯಾವಾಗಲೂ ದೋಷ ಹುಡುಕೋದರಲ್ಲೇ ಅವನ ಸ್ವಭಾವ. ಆದರೆ ಕೋಗಿಲೆ ಯಾವಾಗಲೂ ಗುಣವನ್ನೇ ಹುಡುಕಿ ಅದನ್ನು ಶ್ಲಾಘನೆ ಮಾಡತಕ್ಕಂಥದ್ದಾಗುತ್ತದೆ. ಅಸ್ಮದ್ ಗುರುಣಾಂ ಆಧಿಕ್ಯಂ ಕವಿಕೋವ ಅನುವರ್ಣಯೇತ್. ನನ್ನ ಗುರುಗಳ ಒಂದು ಆಧಿಕ್ಯವನ್ನು ಯಾವ ಕವಿತಾನೇ ವರ್ಣನೆ ಮಾಡುವುದಕ್ಕೆ ಸಾಧ್ಯ? ತಥಾಪಿ ಹಾಗಿದ್ದರೂ ಕೂಡ ತತ್ಪ್ರಸಾದೇನ ಭಕ್ತಿಯಾ ಕಿಂಚಿತ್ ವದಾಮ್ಯಹಂ. ಆ ರಾಘವೇಂದ್ರ ಗುರು ಸಾರ್ವಭೌಮರ ಪ್ರಸಾದದಿಂದ ಮಾತ್ರ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ನಾನು ವರ್ಣನೆಯನ್ನು ಮಾಡತಕ್ಕಂಥವನಾಗುತ್ತೇನೆ ಎಂಬುದಾಗಿ ಪ್ರಾರಂಭ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳವರ ವರ್ಣನೆಯನ್ನು. ಒಂದೊಂದು ವರ್ಣನೆಯೂ ಕೂಡ ವಾಸ್ತವಿಕವಾಗಿರ್ತಕ್ಕಂತಹ ಸತ್ಯವನ್ನು, ರಾಘವೇಂದ್ರ ಸಾರ್ವಭೌಮರ ಗುಣವನ್ನು ಪ್ರಕಾಶ ಮಾಡತಕ್ಕಂತಹ ಅದ್ಭುತವಾದ ವರ್ಣನೆ ನಮ್ಮ ನಾರಾಯಣಾಚಾರ್ಯರ ವರ್ಣನೆ. ಒಂದೊಂದು ವರ್ಣನೆಯನ್ನು ನೋಡಿ. ದೇವಾನಾಮಿವ ದೇವೇಂದ್ರ, ರಾಯರು ಹೇಗಿದ್ದಾರೆ ಗೊತ್ತೇನು? ದೇವತೆಗಳ ಮಧ್ಯದಲ್ಲಿ ದೇವೇಂದ್ರನಂತೆ ಇದ್ದಾರೆ. ಅದಕ್ಕೇನೆ ವ್ಯಾಸರಾಜ ಗುರು ಸಾರ್ವಭೌಮರು
ಯಾವ ವಿಜೇಂದ್ರ ಗುರುಸಾರ್ವಭೌಮರು ವ್ಯಾಸರಾಜರನ್ನು ಸ್ತೋತ್ರ ಮಾಡುವಾಗ ಇಂದ್ರಸ್ಯ ಅನುಪ್ರವೇಶನಾತ್, ಇಂದ್ರದೇವರ ಸನ್ನಿಧಾನ ಅದು ವ್ಯಾಸರಾಜರಲ್ಲಿದೆ ಅಂತ. ಅದಕ್ಕೆ ದೇವಾನಾಮಿವ ದೇವೇಂದ್ರ, ದೇವತೆಗಳ ಮಧ್ಯದಲ್ಲಿ ದೇವೇಂದ್ರನಂತೆ ಕಂಗೊಳಿಸ್ತಾ ಇದ್ದಾರೆ ನಮ್ಮ ರಾಯರು. ಇಂದ್ರದೇವರ ಸನ್ನಿಧಾನ ಈ ದೇವರಲ್ಲಿ. ಅಷ್ಟೇ ಅಲ್ಲದೇನೆ ಯೋ ದತ್ತ ಇವ ಯೋಗಿನಾಂ, ಇವರು ಯೋಗಿಗಳ ಮಧ್ಯದಲ್ಲಿ ದತ್ತಾತ್ರೇಯನಂತೆ ಇದ್ದಾರೆ. ದತ್ತಾತ್ರೇಯ ಅದು ಭಗವಂತನ ಜ್ಞಾನರೂಪ, ಸಾಕ್ಷಾತ್ ಭಗವಂತನದ್ದೇ ಅವತಾರ ಅದು ದತ್ತಾತ್ರೇಯ ಅವತಾರ. ಅಂತಹ ದತ್ತಾತ್ರೇಯ ಯಾರು ಗೊತ್ತೇನೋ, ನಮಗೆ ಜ್ಞಾನಪ್ರದವಾಗಿರ್ತಕ್ಕಂತಹ ರೂಪ. ಅಲ್ಲರಿ, ಈ ಯೋಗಿಗಳ ಮಧ್ಯದಲ್ಲಿ ದತ್ತಾತ್ರೇಯ ಅಂತ ರಾಯರನ್ನು ಯಾಕೆ ವರ್ಣನೆ ಮಾಡಿದರು ಗೊತ್ತೇನು? ಪ್ರಹ್ಲಾದರಾಜರು ಅವರು ಒಂದು ಅದ್ಭುತವಾದ ವಿದ್ಯೆಯನ್ನು ದತ್ತಾತ್ರೇಯನಲ್ಲಿ ಅಧ್ಯಯನ ಮಾಡಿದರು ಅಂತ ಭಾಗವತ ನಮಗೆ ಹೇಳುತ್ತದೆ. ಅಂದರೆ ಪ್ರಹ್ಲಾದರಾಜರು ದತ್ತಾತ್ರೇಯನ ಶಿಷ್ಯ. ಆದ್ದರಿಂದಲೇ ಇಲ್ಲಿ ಆ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಯೋ ದತ್ತ ಇವ ಯೋಗಿನ, ಪ್ರಹ್ಲಾದರಾಜರಾಗಿದ್ದಾಗ ದತ್ತಾತ್ರೇಯನ ಶಿಷ್ಯರಾಗಿದ್ದರು. ಇವತ್ತೂ ಕೂಡ ಇವರು ಆ ದತ್ತಾತ್ರೇಯ, ಆ ಗುರುಗಳ ಸ್ವಭಾವ ಇವರಲ್ಲಿ ಕಾಣ್ತಾ ಇದೆ. ಆದ್ದರಿಂದ ದತ್ತ ಇವ ಯೋಗಿನ, ಯೋಗಿಗಳ ಮಧ್ಯದಲ್ಲಿ ದತ್ತಾತ್ರೇಯನಂತೆ ಇದ್ದಾರೆ. ದುಗ್ಧಾಬ್ಧಿರಿವ ಸಿಂಧೂನಾಂ, ಸಮುದ್ರಗಳ ಮಧ್ಯದಲ್ಲಿ ಕ್ಷೀರ ಸಮುದ್ರದಂತೆ ಇದ್ದಾರೆ ನಮ್ಮ ರಾಯರು. ಗುರುಣಾಂ ಇವ ಪೂರ್ಣಧೀಹಿ, ಗುರುಗಳ ಮಧ್ಯದಲ್ಲಿ ಸಾಕ್ಷಾತ್ ಮಧ್ವಾಚಾರ್ಯರಂತೆ ಇದ್ದಾರೆ ಅಂತ ಅರ್ಥ. ಯಾಕೆ ಗೊತ್ತೇನು? ಮಧ್ವಾಚಾರ್ಯರು ಅಂತಂದರೆ ವಾಯುದೇವರು. ವಾಯುದೇವರ ಆವೇಶ ನಮ್ಮ ರಾಯರಲ್ಲಿ ಇರೋಣದರಿಂದಲೇ ಗುರುಗಳ ಮಧ್ಯದಲ್ಲಿ ಪೂರ್ಣಧೀಹಿ, ಮಧ್ವಾಚಾರ್ಯರು ಇದ್ದಂತೆಯೇ ಇದ್ದಾರೆ ಅಂತ ರಾಘವೇಂದ್ರ ಗುರು ಸಾರ್ವಭೌಮರನ್ನು ಈ ಪ್ರಕಾರವಾಗಿ ವರ್ಣನೆ ಮಾಡುತ್ತಾರೆ. ರಾಯರಲ್ಲಿ ವಾಯುದೇವರ ವಿಶೇಷವಾಗಿರತಕ್ಕಂತಹ ಆವೇಶವನ್ನು ಚಿಂತನೆ ಮಾಡಿಬಿಟ್ರೆ ರಾಘವೇಂದ್ರ ಗುರು ಸಾರ್ವಭೌಮರ ಮಹತ್ವ ಏನು ಅಂತ ನಮಗೆ ತಿಳಿತಕ್ಕಂಥದ್ದಾಗುತ್ತದೆ ಎಂಬುದಾಗಿ ತಿಳಿಸ್ತಾ ಮುಂದಕ್ಕೆ ತಿಗ್ಮಾಂಶುರಿವ ತೇಜಸ್ವಿ ಶೀತಾಂಶುರಿವ ಶೀತಲಃ ಯಸ್ಸಿಂಧುರಿವ ಗಂಭೀರೋ ಧರಾಧರ ಇವ ಸ್ಥಿರ. ಇವರು ಹೇಗಿದ್ದಾರೆ? ತಿಗ್ಮಾಂಶುರಿವ, ತಿಗ್ಮಾಂಶು ಅಂದರೆ ಸೂರ್ಯ, ಸೂರ್ಯನಂತಹ ತೇಜಸ್ಸು. ಯಾಕೆ ಗೊತ್ತೇನು? ಆ ತಪಸ್ಸಿನ ಶಕ್ತಿ ಅವರ ರಾಘವೇಂದ್ರ ಸ್ವಾಮಿಗಳು ಬರ್ತಾ ಇದ್ದಾರೆ ಅಂತಂದರೆ ಅವರ ಮುಖದಲ್ಲಿ ಬರ್ತಕ್ಕಂತಹ ಚರ್ಯೆ ಏನೋ ಸೂರ್ಯನೇ, ದ್ವಿತೀಯ ಸೂರ್ಯನೇ ಲೋಕದಲ್ಲಿ ಓಡಾಡ್ತಾ ಇದ್ದಾನೋ ಏನೋ ಅಂತ. ತಿಗ್ಮಾಂಶುರಿವ ತೇಜಸ್ವಿ ಶೀತಾಂಶುರಿವ ಶೀತಲಃ. ಅದಕ್ಕೆ ಅತಿಶಾಂತವಪುರ್ನಿಶಾಕರಃ ಎಂಬುದಾಗಿ ನಾವು ಮಧ್ವ ವಿಜಯದಲ್ಲಿ ಶ್ರೀಮದ್ ಆಚಾರ್ಯರನ್ನ ವರ್ಣನೆಯನ್ನು ಮಾಡುವಾಗ ಈ ಮಾತನ್ನು ಕೇಳುತ್ತೇವೆ. ಅತಿಶಾಂತವಪುರ್ನಿಶಾಕರಃ. ಅದೇ ರೀತಿಯಾಗಿ ದಿವಾಕರ ಅಂತೆಂಬುದಾಗಿಯೂ ವರ್ಣನೆ ಮಾಡಿದ್ದಾರೆ. ಶ್ರೀಮದ್ ಆಚಾರ್ಯರು ಚಂದ್ರನಂತೆಯೂ ಕಾಣ್ತಾ ಇದ್ರು, ಸೂರ್ಯನಂತೆಯೂ ಕಾಣ್ತಾ ಇದ್ರು ಎಂಬುದಾಗಿ. ಸ್ವಯಂ ಏಕಾಂತ ಖರೋ ದಿವಾಕರ ಅತಿಶಾಂತವಪುರ್ನಿಶಾಕರ ಸ್ವಯಂ ಏಕಾಂತ ಖರೋ ದಿವಾಕರ ಅಂತ ಶ್ರೀಮದಾಚಾರ್ಯರನ್ನೇನು ಸ್ತೋತ್ರ ಮಾಡಿದ್ರೋ ಅವರ ಆವೇಶದಿಂದ ಕೂಡಿರತಕ್ಕಂತಹ ರಾಯರನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ತಿಗ್ಮಾಂಶುರಿವ ತೇಜಸ್ವಿ ಶೀತಾಂಶುರಿವ ಶೀತಲಃ. ಇವರು ಎಷ್ಟು ಶೀತ ಅಂತಂದರೆ ಸಾಕ್ಷಾತ್ ಯಾವ ಚಂದ್ರನಂತೆ ತಂಪಾಗಿ ಇರತಕ್ಕಂತಹವರಾಗಿದ್ದಾರೆ. ಸಿಂಧುರಿವ ಗಂಭೀರೋ ಧರಾಧರ ಇವ ಸ್ಥಿರ. ಸಿಂಧುವಿನಂತೆ ಗಂಭೀರ ಸ್ವಭಾವದವರು. ಸುಮ್ಮನೆ ನಗೋದು, ಸುಮ್ಮನೆ ಯಾರನ್ನು ಮಾತನಾಡಿಸೋದು ಹೀಗೆಲ್ಲ ಇಲ್ಲ. ಸಿಂಧುವಿನಂಥ ಗಾಂಭೀರ್ಯ ರಾಘವೇಂದ್ರ ಸ್ವಾಮಿಗಳವರು ಬರ್ತಾ ಇದ್ದಾರೆ ಅಂತಂದರೆ ಧರಾಧರ ಇವ ಸ್ಥಿರ. ಅವರ ಆ ಮನಸ್ಸು, ಅವರ ದಾರ್ಢ್ಯತೆ ಅದು ಹೇಗಿತ್ತು ಅಂತಂದರೆ ಪರ್ವತದಷ್ಟು ಸ್ಥಿರವಾದ ದಾರ್ಢ್ಯತೆ ಎಂಬುದಾಗಿ ನಮ್ಮ ನಾರಾಯಣಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಇಂಥ ಗುಣಗಳಿಂದ ಕೂಡಿದ ಒಬ್ಬ ನಾಯಕನನ್ನು ವರ್ಣನೆ ಮಾಡಬೇಕು ಅಂತಂದರೆ ಉಕ್ಕಿ ಉಕ್ಕಿ ಬರ್ತಾ ಇದೆ ನಾರಾಯಣಾಚಾರ್ಯರಿಗೆ ಮಾತುಗಳು. ಅಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಚಿಂತನೆಯನ್ನು ಇನ್ನು ಮುಂದಿನ ಒಂದು ಕಥಾನಕವನ್ನು ನೋಡ್ತಕ್ಕಂಥವರಾಗೋಣ. ಶ್ರೀಕೃಷ್ಣಾರ್ಪಣಮಸ್ತು.